राजाधिराजाय मकाय मह्यं कामेश्वराय वैश्रवणाय कुबेराय वैश्रवणाय महाराजाय नमः। हरियाण्यं पृथिवी सस्यशालिनीं देशोऽयं क्षोभरहिता सज्जना सन्तु निर्भयाः। वक्रतुण्ड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा। अनन्तानन्त देवेश अनन्त बलदायक अनन्तमूर्ते विश्वात्मन् नागराज नमो नमः प्रार्थनमहं करिष्ये। ರೀತಿಯಾಗಿ ತರವಾಡಿನ ಮೂಲ ನಾಗದೇವರಾದಂತಹ ವಾಸುಕಿ ಅಷ್ಟಕುಲ ನಾಗದೇವತೆಗಳನ್ನು ಹಾಗೆ ಭಟ್ಟೇಶ್ವರಿ ತಾಯಿಯನ್ನ ವಿಶೇಷವಾಗಿ ಪ್ರಸನ್ನೀಕರಿಸಿಕೊಂಡು ನಾಗದೇವರಿಗೆ ಫಲಪಂಚಾಮೃತವಾಗಿ ಕಮಲಾರಾಧನ ಮಹಾಮಂಗಲಾರಾಧನೆಯನ್ನು ಹಾಗೆ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವರಿಗೆ ಕಲ್ಪೋಕ್ಷವಾದ ಪೂಜಾರಾಧನೆಯನ್ನು ಮಾಡಿಕೊಂಡು ಸವಾದ ಭಕ್ಷ ನೈವೇದ್ಯಗಳನ್ನು ಫಲ
ಸಮರ್ಪಣೆಯನ್ನ ಮಹಾಮಂಗಲಾರಾಧಿತ್ಯವನ್ನು ಬೆಳಗಿಕೊಂಡಂತಹ ಸಮಯವನ್ನು ಭಗವಂತನ ಪೂಜಾ ಪ್ರಸನ್ನಕಾಲ ಎಂಬುದಾಗಿ ಕರೆಯುತ್ತಾರೆ. ಅಂತಹ ಪ್ರಸನ್ನಕಾಲದಲ್ಲಿ ಪ್ರಸನ್ನ ಚಿತ್ತ ಸ್ವರೂಪನಾದಂತಹ ಭಗವಂತನ ಜೊತೆಗೆ ಸಂವಿಧಾನದಲ್ಲಿ ಭಗವದ್ಭಕ್ತರು ಯಾವ ಇಷ್ಟಾರ್ಥವನ್ನು ಯಾಚಿಸಿಕೊಳ್ಳುತ್ತಾರೋ ಅಂತಹ ಇಷ್ಟಾರ್ಥಾದಿಗಳನ್ನೆಲ್ಲ ಭಗವಂತನ ಪಾಲಿಗೆ ಅನುಗ್ರಹಿಸುತ್ತಾರೆ. ಇರುವಾಗ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಯಾವಾಗ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಉಂಟೋ ಆ ಭಗವಂತನ ಅನುಗ್ರಹದಿಂದಲೇ ಎಲ್ಲ ಕರ್ಮಗಳು ನಮ್ಮ ಕೈಯಿಂದ ನಡೆಸಲ್ಪಡುತ್ತದಂತೆ. ಹಾಗಿರುವಾಗ ವಿಶೇಷವಾಗಿ ಕರ್ಕೆರ ಕುಟುಂಬಸ್ಥರೆಲ್ಲರೂ ಕೂಡ ಸಾಂಘಿಕವಾಗಿ ಸೇರಿಕೊಂಡು ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡುವಂತಹ ಉದ್ದೇಶದಿಂದ ಹಾಗೆ ಇಹ ಜನ್ಮದಲ್ಲಿ ಪೂರ್ವಜನ್ಮದಲ್ಲಿ ಜನ್ಮಾಂತರದಲ್ಲಿ ಹಿರಿಯಗೆ ಆಗಿರತಕ್ಕಂಥ ಯಾವುದೇ ರೀತಿಯಾದಂತಹ ತ್ರಿವಿಧ ದೋಷಗಳ ಪರಿಮಾರ್ಜನೆಗೋಸ್ಕರವಾಗಿ ಹಾಗೆ ಉಜ್ವಲವಾದ ಭವಿಷ್ಯವನ್ನು ಹೊಂದುವುದಕ್ಕೋಸ್ಕರವಾಗಿ ನಾವು ಭಗವಂತನಲ್ಲಿ ಮಾಡುವ ಒಂದು ಭಕ್ತಿಯ ಪ್ರಾರ್ಥನೆ ನಮ್ಮ ಭವಿಷ್ಯವನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿರುತ್ತದೆ. ಹಾಗಿರುವಾಗ ವಿಶೇಷವಾಗಿ ದೇವತಾ ಅನುಗ್ರಹವನ್ನು ಹೊಂದಬೇಕು ಅಂತಾದರೆ ಭಗವಂತನ ಅನುಗ್ರಹದಿಂದಲೇ ಅದನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟಂತೆ. ಹಾಗೆ ಸದ್ಭಕ್ತರೆಲ್ಲ ಭಕ್ತಿಯಿಂದ ಸೇರಿಕೊಂಡು ವಿಶೇಷವಾಗಿ ಭಗವಂತನಿಗೆ ಅರ್ಪಿಸಿಕೊಂಡಂಥ ಸೇವೆಯಿಂದ ಭಗವಂತ ಸಂತುಷ್ಟನಾಗಬೇಕು. ಅದೇ ವಿಶೇಷವಾಗಿ ನಿಷ್ಕಲೋ ನಿರಂಜನೋ ನಿರ್ವಿಕಾರ ಶುದ್ಧೋ ದೇವ ಏಕೋ ನಾರಾಯಣ ನಾ ದ್ವಿತೀಯೋಸಿ ಕಕ್ಷಿತು ಎಂಬುದಾಗಿ ವಿಷ್ಣುವಿನನ್ನು ಹೊಗಳಿದ್ದಾರೆ. ವಿಶೇಷವಾದಂಥ ವೇದ ಶಾಸ್ತ್ರ ಪುರಾಣಗಳಲ್ಲಿ ಎಲ್ಲ ಭಗವಂತನನ್ನು ಬೇರೆ ಬೇರೆ ರೀತಿಯಾಗಿ ಹೊಗಳಿದ್ರೂ ಕೂಡ ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ವಿಶೇಷವಾದಂತಹ ತನ್ನ ನಿರ್ವಿಕಾರನಾಗಿದ್ದುಕೊಂಡು ವಿಶೇಷವಾಗಿ ಆಕಾರಕ್ಕೆ ಆಕಾರವನ್ನು ಅದೇ ರೀತಿಯಾಗಿ ಗುಣಗಳನ್ನು ಕಾಮ ಕ್ರೋಧ ಮದ ಮೋಹ ಮತ್ಸರಗಳೆಂಬಂತಹ ಹರಿಷತ್ವೈರಿಗಳಿಂದ ವಿಮುಕ್ತನಾದಂತಹ ಸ್ವರೂಪನಾಗಿದ್ದಾನೆ. ಹಾಗಿರುವಾಗ ನಮ್ಮಲ್ಲಿ ಕಾಮ ಉಂಟು, ಕ್ರೋಧ ಉಂಟು, ಮದ ಉಂಟು, ಮತ್ಸರ ಉಂಟು ಇತ್ಯಾದಿಗಳೆಲ್ಲ ನಮ್ಮಲ್ಲೇ ಇರುವುದರಿಂದ ನಮಗೆ ಭಗವಂತನನ್ನು ಪ್ರಸನ್ನೀಕರಿಸುವುದಕ್ಕೆ ನಾವು ಶಕ್ತರಲ್ಲ. ಅದೇ ರೀತಿಯಾಗಿ ಅಶಕ್ತರ ಆದ ಕಾರಣದಿಂದ ಭಗವಂತನನ್ನು ಪಂಚಭೌತಿಕ ಪ್ರಪಂಚದಲ್ಲಿ ಲೀನವಾದಂತಹ ವಿಶೇಷವಾದ ಶಕ್ತಿಯನ್ನು ವಿಶೇಷವಾಗಿ ಒಂದೇ ಕಡೆಗೆ ಸೇರಿಸಿಕೊಂಡು ಭಕ್ತಿಯಿಂದ ಎಲ್ಲರೂ ಪ್ರಾರ್ಥನೆ ಮಾಡುವುದರಿಂದ ಅವರವರ ಅಭಿಷ್ಟತೆಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಉಂಟಂತೆ. ಹಾಗಿರುವಾಗ ದೇವಿ ಮಹಾತ್ಮೆಯ ಕಥೆಯಲ್ಲಿ ದೇವತೆಗಳಿಗೂ ಕೂಡ ಕಷ್ಟ ಬಂದಿದೆ. ಅಂತಹ ಕಾಲಘಟ್ಟದಲ್ಲಿ ದೇವಾದಿ ದೇವತೆಗಳೆಲ್ಲ ಒಟ್ಟು ಸೇರಿಕೊಂಡು ಆ ತಾಯಿಯನ್ನು ತನ್ನ ಅಂತಃಶಕ್ತಿಯನ್ನು ಹೇಗೆ ಹೊರಗೆಳೆದು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಲ್ಲಿಗೆ ಅಯೋನಿಧೆಯಾಗಿ ತಾಯಿ ಜನಿಸಿ ವಿಶೇಷವಾಗಿ ದುಷ್ಟರನ್ನೆಲ್ಲ ಸಂಹರಿಸಿ ಶಿಷ್ಟರ ರಕ್ಷಣೆಯನ್ನು ಮಾಡಿ ಭಗವತಿಯ ಅನುಗ್ರಹದಿಂದ ಮತ್ತೆ ದೇವಾದಿ ದೇವತೆಗಳು ಸುಖವಾಗಿರುವ ಹಾಗೆ ತಾಯಿ ಅನುಗ್ರಹಿಸಿದ್ದಾಳಂತೆ. ಹಾಗೆ ಈಗ ಈ ಪ್ರಪಂಚದ ಕಲಿಯುಗದಲ್ಲಿ ಭಗವದ್ಭಕ್ತರೆಲ್ಲ ಒಂದೆಡೆ ಎಲ್ಲಿ ಸೇರಿಕೊಂಡು ಭಗವಂತ ಇದ್ದಾನೆ ಎಂಬಂಥ ಭಾವನೆಯಿಂದ ಸ್ಮರಿಸ್ತಾರೋ ಆ ಸ್ಥಳದಲ್ಲಿ ವಿಶೇಷವಾದಂಥ ದೈವಿಕ ಶಕ್ತಿಯಿಂದ ಅಭೀಷ್ಟತೆಗಳು ಸಿದ್ಧಿಯಾಗುವುದಕ್ಕೆ ಸಾಧ್ಯ ಉಂಟಂತೆ. ಅದೇ ರೀತಿಯಾಗಿ ಸತ್ಯನಾರಾಯಣ ವ್ರತಕಥೆಯ ಸ್ವಾಮಿಗೆ ಪ್ರಿಯವಾದಂತಹ ರಂಭಾಫಲಂ ಮೃತಂ ಕ್ಷೀರಂ ಗೋಧೂಮಸ್ಯ ಚೂರ್ಣಕಂ ಶರ್ಕರ ಯುಕ್ತ ನೈವೇದ್ಯಂ ಸಪಾದಂ ಭಕ್ಷ್ಯಮುಚ್ಯತೆ. ಸಪಾದ ಪಕ್ಷ ಎಂಬಂತಹ ಪವಿತ್ರವಾದಂತಹ ವಿಶೇಷವಾದಂತಹ ದ್ರವ್ಯವನ್ನು ನೈವೇದ್ಯವನ್ನು ಭಗವಂತನಿಗೆ ಅರ್ಪಿಸಿಕೊಂಡಿದ್ದೇವೆ. ಹಾಗಿರುವಾಗ ಅಭಿಷೇಕ ಪ್ರಿಯ ಶಿವದೇವರಿಗೆ ಅಭಿಷೇಕವನ್ನು ಮಾಡಿದಷ್ಟು ಸಂತೋಷ ಆಗುತ್ತದಂತೆ. ಅದೇ ರೀತಿಯಾಗಿ ಅಲಂಕಾರ ಪ್ರಿಯ ಮಹಾವಿಷ್ಣುವು ಅಲಂಕಾರವನ್ನು ಮಹಾವಿಷ್ಣು ಬಹಳ ಪ್ರೀತಿಸುತ್ತಾನಂತೆ. ಹಾಗೆ ಸ್ತೋತ್ರಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ಕೃತ ವೈಭವ ಸ್ತೋತ್ರಗಳನ್ನು ಮಾಡುವುದರಿಂದ ಕೀರ್ತನೆಗಳನ್ನು ಮಾಡುವುದರಿಂದ ಆ ತಾಯಿ ದುರ್ಗೆ ವಿಶೇಷವಾಗಿ ಸಂತೋಷಗೊಳ್ತಾಳಂತೆ. ಹಾಗೆ ವಿಶೇಷವಾಗಿ ದೇವರಿಗೆ ಸಂತೋಷವಾಗುವಂತಹ ಕಾರ್ಯಗಳು ಈ ಶರೀರದಿಂದ ನಮ್ಮಿಂದ ಆಯಿತು ಅಂತಾದರೆ ನಮಗೆ ಸಂತೋಷವಾದುದನ್ನೆಲ್ಲ ದೇವರು ನಮಗೆ ಅನುಗ್ರಹಿಸ್ತಾರಂತೆ. ಹಾಗಿರುವಾಗ ಒಂದು ತರವಾಡು ಕ್ಷೇತ್ರ ಬೆಳಗಬೇಕು ಅಂತಿದ್ರೆ ಆ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಆಚಾರ್ಯ ತಪಸ ಆಮ್ನಾಯ ಜಪೇನ ಉತ್ಸವೇನ ನಿಯಮೇನ ಅನ್ನದಾನೇನ ಚ ಹೇಳುವಂತಹ ಈ 5 ರೀತಿಯಾದಂತಹ ಕರ್ಮಗಳೆಲ್ಲ ಆ ಕ್ಷೇತ್ರದಲ್ಲಿ ನಡೀತಾ ಇರಬೇಕಂತೆ. ಹಾಗಿರುವಾಗ ಅಂತಹ ಧರ್ಮಾಚರಣೆಯನ್ನು ಮಾಡಿಕೊಂಡು ಬಂದಂತಹ
ಚಕ್ಕೆರ ಕುಟುಂಬಸ್ಥದ ಸಮಸ್ತ ಸದಸ್ಯರಿಗೂ ಕೂಡ ಭಕ್ತಿಪೂರ್ವಕವಾಗಿ ಯಾರು ಯಾವ ಉದ್ದೇಶವನ್ನು ಸಂಕಲ್ಪಿಸಿಕೊಂಡು ಆ ಲಕ್ಷ್ಮೀ ಸತ್ಯನಾರಾಯಣ ವ್ರತಕಥೆಯನ್ನು ನಾಗ ತಂಬಲಾರಾಧನೆಯನ್ನು ಪ್ರತ್ಯೇಶ್ವರಿ ಕಂಬಿಲವನ್ನು ಹಾಗೆ ಇನ್ನು ಬೇರೆ ಬೇರೆ ಉಳಿದ ಸೇವೆಗಳನ್ನು ಹಾಗೆ ತನು ಮನ ಧನಗಳಿಂದ ಯಾಕೆ ಅಂತ ಕೇಳಿದರೆ ಒಂದು ತರವಾಡು ಕ್ಷೇತ್ರ ಬೆಳಗುವುದು ಹೇಗೆ ಅಂತ ಕೇಳಿದರೆ ಅಲ್ಲಿ ಹೊಂದಿರುವಂತಹ ಜನಸಂಖ್ಯೆಯಿಂದ ಹಾಗಿರುವಾಗ ಒಂದು ತರವಾಡಿನಲ್ಲಿ ಆ ವಿಶೇಷವಾದಂತಹ ಸಂಖ್ಯೆ ಎಷ್ಟುಂಟೋ ಆ ಒಂದು ತಲೆಯ ವಂತಿಕೆಯ ಹಾಗೆ ಪ್ರತಿಯೊಬ್ಬರೂ ಕೂಡ ಈ ಕ್ಷೇತ್ರಕ್ಕೆ ಋಣಿಯಾಗಿದ್ದುಕೊಂಡು ಆ ದೇವತೆಗಳ ಆಚರಣೆಯನ್ನು ಆರಾಧನೆಯನ್ನು ಮಾಡುವುದರಿಂದ ಈ ಕ್ಷೇತ್ರ ಬೆಳಗುವುದಕ್ಕೆ ಸಾಧ್ಯ ಉಂಟಂತೆ. ಅದರಿಂದ ದೇವತೆಗಳ ಗುರು ಹಿರಿಯರ ಅನುಗ್ರಹವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಿರುವಾಗ ತರವಾಡು ಮನೆ ಅಂತ ಹೇಳಿದರೆ ಒಂದು ಆಲದ ಮರಕ್ಕೆ ಮೂಲ ಬೇರೆ ಇದ್ದಾಗೆ, ತಾಯಿ ಬೇರೆ ಸರಿ ಇಲ್ಲ ಅಂತ ಆದರೆ ಮತ್ತೆ ರೆಂಬೆ ಗೊಂಬೆಗಳೆಲ್ಲ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಮೊದಲಾಗಿ ತರವಾಡು ಮನೆಯ ಸೇವೆಯನ್ನು ಮಾಡಿ ಉಳಿದ ನಂತರ ಬೇರೆಲ್ಲ ವಿಶೇಷವಾದಂತಹ ದೇವರ ಸೇವೆಯನ್ನು ಮಾಡುವುದಕ್ಕೆ ನಮಗೆ ಅವಕಾಶ ಉಂಟು. ಅದೇ ರೀತಿಯಾಗಿ ಮನೆಯಲ್ಲಿದ್ದರೆ ಮಾತೃದೇವೋಭವ ಪಿತೃದೇವೋಭವ, ಶುರುವಿಗೆ ನಮ್ಮ ತಂದೆ ತಾಯಿಯ ಸೇವೆ, ತಂದೆ ತಾಯಿಗೆ ಬೇಕಾದಷ್ಟು ವೃದ್ಧಾಪ್ಯದಲ್ಲಿ ಮಕ್ಕಳು ತಂದೆ ತಾಯಿಯ ಜೊತೆಗಿದ್ದುಕೊಂಡು ಆ ಹಿರಿಯರ ಸೇವೆಯನ್ನು ಮಾಡಿದರೆ ಮಾತ್ರ ದೇವರ ಅನುಗ್ರಹವನ್ನು ಹೊಂದಿಕೊಳ್ಳಲಿಕ್ಕೆ ಆಗ್ತದೆ. ಅದೇ ರೀತಿಯಾಗಿ ಹಿರಿಯರ ನೆನಪು, ನಿಮ್ಮ ತರವಾಡಿನಲ್ಲಿ ಈ ಹಿಂದೆ ಎಷ್ಟೋ ಕಷ್ಟಪಟ್ಟು ಈ ತರವಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಎಷ್ಟೋ ಹಿರಿಯರಿದ್ದಾರೆ. ಹಾಗಿರುವಾಗ ಅವರ ಸ್ಮರಣೆಯೇ ಆ ವಿಶೇಷವಾಗಿ ಅವರು ಮೋಕ್ಷದ ಪದವಿಯಲ್ಲಿದ್ದಾಗ ಮಾತ್ರ ದೇವರ ಅನುಗ್ರಹವನ್ನು ನಿಮಗೆ ಹೊಂದುವುದಕ್ಕೆ ಸಾಧ್ಯ ಉಂಟು. ಹಾಗಿರುವಾಗ ನಿಮ್ಮ ಹಿರಿಯರ ನೆನಪು, ಅವರು ಮಾಡಿದಂಥ ಸಂಸ್ಕಾರ ಸಂಸ್ಕೃತಿ, ಅದೇ ರೀತಿಯಾಗಿ ನಮ್ಮ ಸನಾತನವಾದಂಥ ಧರ್ಮದಲ್ಲಿ ಹೇಳಿದಂತಹ ಪ್ರತಿಯೊಂದು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು. ತನ್ಮೂಲಕವಾಗಿ ಇನ್ನಷ್ಟು ಗಳಿಸುವಂತಹ ಯೋಗ ಭಾಗ್ಯಗಳನ್ನು ಭಗವಂತ ಯಜಮಾನಸ್ಯ ಸಕುಟುಂಬಕ್ಕೆ ಅನುಗ್ರಹಿಸಿಕೊಟ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇವತಾ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡಿದಂತಹ ಸಮಸ್ತ ಸಮಾಜದ ಬಾಂಧವರಿಗೂ ಆಯುರಾರೋಗ್ಯ ಆನಂದ ಐಶ್ವರ್ಯವನ್ನು ಹಾಗೆ ನಾಗದೇವರ ಅನುಗ್ರಹದಿಂದ ವಿವಾಹ ಪ್ರತಿಬಂಧಕ ದೋಷಗಳು ಹಾಗೆ ಸಂತಾನ ಪ್ರತಿಬಂಧಕ ದೋಷಗಳು, ದೇಹದಲ್ಲಿ ಸೂಚಿತವಾದಂತಹ ವಾತ ಪಿತ್ತ ಮಜ್ಜ ಮಾಂಸಕ್ಕೆ ಸಂಬಂಧಪಟ್ಟು ರಕ್ತಕ್ಕೆ ಸಂಬಂಧಪಟ್ಟು ಬರತಕ್ಕಂತಹ ಯಾವುದೇ ರೀತಿಯ ರೋಗ ರುಜಿನಗಳಿದ್ದರೂ ಕೂಡ ಅದನ್ನೆಲ್ಲ ಪರಿಹರಿಸಿಕೊಟ್ಟು ನಾಗದೇವರ ಪೂರ್ಣಾನುಗ್ರಹದಿಂದ ಆಯುಷ್ಯಪೂರ್ಣವಾದಂತಹ ದೀರ್ಘಾಯುಷ್ಯವನ್ನು ಹಾಗೆ ಒಳ್ಳೆಯ ಸಂತಾನ ಭಾಗ್ಯವನ್ನು ಮುಂದೆಗೂ ಕೂಡ ಈ ತರವಾಡಿನಲ್ಲಿ ಎಲ್ಲರೂ ಕೂಡ ಸಾಂಘಿಕವಾಗಿ ಐಕ್ಯಮತ್ಯ ಒಗ್ಗಟ್ಟಿನಿಂದ ನಮ್ಮ ತರವಾಡು ನಮ್ಮ ಮನೆ ಹೇಳುವಂತಹ ಭಾವನೆಯನ್ನು ಇರಿಸಿಕೊಂಡು ತನುಮನ ಧನಗಳಿಂದ ಸಹಕರಿಸಿದ ಸದ್ಭಕ್ತರಿಗೂ ಕೂಡ ಇಷ್ಟಾರ್ಥ ಸಿದ್ಧಿಯನ್ನೇ ಅನುಗ್ರಹಿಸಿ ದೇವರ ಮಾನವ ಕೊಟ್ಟರೆ ಮನೆ ತನಕ, ದೇವರು ಕೊಟ್ಟರೆ ಕೊನೆ ತನಕ ದೇವರ ಅನುಗ್ರಹದಿಂದ ಪ್ರಾರ್ಥಿಸಲ್ಪಡುವ ಸಕಲ ಭಾಗ್ಯಗಳು ಸೌಭಾಗ್ಯಗಳು ಅವರವರ ಪಾಲಿಗೆ ಪ್ರಾರ್ಥಿಸಲ್ಪಟ್ಟು ನಿಮ್ಮ ಭಕ್ತಿಗನುಸಾರವಾದ ಸತ್ಫಲವನ್ನು ಭಗವಂತ ಅನುಗ್ರಹಿಸಿಕೊಟ್ಟು ಈ ಮಣ್ಣಿನಲ್ಲಿ ನಿಮ್ಮ ಸಂಸಾರದವರು ಕೀರ್ತಿವಂತರಾಗಿ ಬಾಳುವ ಹಾಗೆ ಆ ಭಗವಂತ ಪೂರ್ಣಾನುಗ್ರಹವನ್ನು ಅನುಗ್ರಹಿಸಲಿ ಎಂಬುದಾಗಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವರಲ್ಲೂ ನಂಬಿಕೊಂಡು ಬಂದಂತಹ ನಾಗದೇವರಲ್ಲೂ ಪ್ರತ್ಯೇಶ್ವರಿ ಸತ್ಯಗಳಲ್ಲೂ ತರವಾಡಿನಲ್ಲಿ ಆರಾಧಿಸುವಂತಹ ತರವಾಡಿನ ಧರ್ಮದೈವಗಳಲ್ಲೂ ಗುರು ಹಿರಿಯರಲ್ಲೂ ವಿಷ್ಣುಮೂರ್ತಿ ವಯನಾಡ್ ಕುಲವನ್ನು ಸಪರಿವಾರ ಸನ್ನಿಧಾನದ ಸತ್ಯಗಳಲ್ಲೂ ಗುರು ಹಿರಿಯರಲ್ಲೂ ಅದೇ ರೀತಿಯಾಗಿ ಸೋಮನಾಥೇಶ್ವರ ದೇವರಲ್ಲೂ ತಲಪಾಡಿ ದುರ್ಗಾಪರಮೇಶ್ವರಿ ತಾಯಿಯಲ್ಲೂ ಹಾಗೆ ಈ ಮಣ್ಣಿಗೆ ಸಂಬಂಧಪಟ್ಟಂತಹ ಎಲ್ಲ ದೈವಿಕವಾದಂತಹ ಕೋಟೆ ಮಹಾವಿಷ್ಣು ದೇವರಲ್ಲೂ ಹಾಗೆ ಆಸುಪಾಸಿನ ಎಲ್ಲ ದೈವಿಕ ಶಕ್ತಿಗಳನ್ನು ಸ್ಮರಿಸಿಕೊಂಡು ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವರ ಪಾದ ಪದ್ಮಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡುವಂತಹ ಪ್ರಾರ್ಥನೆ. ಓಂ ಶ್ರೀ ಗುರವೇ ನಮಃ, ಗಣಪತೇ ನಮಃ. ಕ್ಷೀರೋದಸೈಕದೇ ಮೌಕ್ತಿಕಾನಾಂ ಮಾಲಾಕೃತ್ತಾಸನಸ್ತಸ್ಫಟಿಕಮಣಿಕವೇ ಮೌಕ್ತಿಕೈರ್ ಮಂದಿರಾಂಗಃ ಶುಭ್ರೈರಪ್ರೈರದಭ್ರೈರ ಪರಿವೃಜತೆ ಮುಕ್ತವೀಶವರ್ಷೈಃ ಆನಂದೀನಾಪ್ನಿಯಾದವಿನಗದಾಶುಕ್ರವಾಣಿ ಮುಕುಂದಃ ಓಭಾರವ್ಯಸ್ಯನಾಭಿರವ್ಯದ ಶರಣಾವಾಚಾ ಚಿರೋದ್ಯೌರ್ಮುಖಮವಿಧಾನೋ ಯಸ್ಯವಾಸ್ತೋಯಮಬ್ಧಿಃ ಅಂತಸ್ತವ್ಯಸ್ಯ ವಿಶ್ವಂ ಸುರನರಖಗೋ ಭೋಗಿಗಂಧರ್ವದೈತೆ ಚಿತ್ರಂ ಬ್ರಹ್ಮೇದಂ ವಿಭುನೌಷಂ ವಿಷ್ಣುನೀಶಂ ನಮಾಮಿ. ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋವಿಂದಾರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಎಲ್ಲರೂ ಹೇಳಿ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮೇ ಪುರುಷೋತ್ತಮ. ಕೈಯಲ್ಲಿರುವ ಅಕ್ಷತೆ ಕಾಲನ್ನು ತಲೆಗೆ ನಿವಾಳಿಸಿ ನಿಮ್ಮ ಇಷ್ಟಾರ್ಥವನ್ನು ಪ್ರಾರ್ಥಿಸಿ ನಿಮ್ಮ ಬಳಿಗೆ ಹರಿವಾಣ ಬರುತ್ತದೆ. ಆ ಹರಿವಾಣಕ್ಕೆ ಯಾರು ಕೂಡ
ದಯಮಾಡಿ ನಡೆಯುವ ಯಾರು ಇಲ್ಲದಿರಲಿ.
Hare